ಮಹಾಭಾರತದ ವಿಶಾಲವಾದ ಕಥೆಯಲ್ಲಿ ನಮ್ಮನ್ನು ಚಿಂತನೆಗೆ ಹಚ್ಚುವಂತಹ ಎಷ್ಟೋ ಪ್ರಸಂಗಗಳಿವೆ. ಅದೇ ಎಲ್ಲಕ್ಕಿಂತ ಹೆಚ್ಚಾಗಿ ಎದ್ದು ಕಾಣುವ ಒಂದು ದೃಶ್ಯವಿದೆ. ಅದು ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ನಡೆಯುತ್ತೆ. ಅಲ್ಲಿ ಸ್ವತಃ ಶ್ರೀಕೃಷ್ಣನೇ ತನ್ನ ಪ್ರತಿಜ್ಞೆಯನ್ನು ಮುರಿಯಲು ಮುಂದಾಗುತ್ತಾನೆ. ಹೌದು, ಇದೇ ಅಲ್ವಾ ದೊಡ್ಡ ಪ್ರಶ್ನೆ. ಅವನು ಯುದ್ಧ ಮಾಡಲ್ಲ ಅಂತ ಮಾತು ಕೊಟ್ಟಿದ್ದ. ಹಾಗಾದರೆ ಯಾಕೆ ಆಯುಧ ಎತ್ತಿದ್ದ? ದೇವರು ತಾನೇ ಕೊಟ್ಟ ಮಾತನ್ನ ಮುರಿದ್ನಾ? ಅಥವಾ ಇದರ ಹಿಂದೆ ನಮಗೆ ತಿಳಿಯದ ಇನ್ನೂ ಆಳವಾದ ಕಾರಣ ಏನಾದರೂ ಇತ್ತಾ? ಬನ್ನಿ, ಈ ರಹಸ್ಯವನ್ನ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಮೊದಲು ಇಲ್ಲಿಂದ ಶುರು ಮಾಡೋಣ. ದೇವ್ರೇ ಮುರಿದ ಮಾತು. ಇದು ಕೇವಲ ಒಂದು ನಿರ್ಧಾರ ಆಗಿರ್ಲಿಲ್ಲ, ಬದಲಾಗಿ ಒಂದು ದೊಡ್ಡ ದೈವಿಕ ವಿರೋಧಾಭಾಸದಂತೆ ಕಾಣುತ್ತೆ. ನೋಡಿ, ಕುರುಕ್ಷೇತ್ರದ ಮಹಾಯುದ್ಧ ಆರಂಭ ಆಗೋಕು ಮುಂಚೆನೇ ಕೃಷ್ಣ ಒಂದು ಪವಿತ್ರವಾದ ಪ್ರತಿಜ್ಞೆ ಮಾಡಿದ್ದ. ಆತ ಸ್ಪಷ್ಟವಾಗಿ ಹೇಳಿದ್ದ, ಈ ಇಡೀ ಯುದ್ಧದಲ್ಲಿ ನಾನು ಸಾರಥಿಯಾಗಿರುತ್ತೇನೆ, ಮಾರ್ಗದರ್ಶನ ನೀಡುತ್ತೇನೆ. ಆದರೆ ನಾನು ಆಯುಧ ಎತ್ತುವುದಿಲ್ಲ, ನಾನು ಯುದ್ಧ ಮಾಡುವುದಿಲ್ಲ. ಇದು ಸುಮ್ಮನೆ ಹೇಳಿದ ಮಾತಾಗಿರಲಿಲ್ಲ, ಇದು ಯುದ್ಧದ ಒಂದು ಮೂಲಭೂತ ನಿಯಮವಾಗಿತ್ತು. ಎಲ್ಲರಿಗೂ ಗೊತ್ತಿತ್ತು, ಎಲ್ಲರೂ ಒಪ್ಪಿಕೊಂಡಿದ್ರು. ಕೃಷ್ಣ ಮಾರ್ಗದರ್ಶಕ, ಯೋಧನಲ್ಲ. ಸರಿ, ಈಗ ನೇರವಾಗಿ ಯುದ್ಧಭೂಮಿಗೆ ಹೋಗೋಣ. ಯಾಕಂದ್ರೆ ಇಲ್ಲೇ ಆ ಪ್ರತಿಜ್ಞೆಗೆ ಅಸಲಿ ಪರೀಕ್ಷೆ ಎದುರಾಗಿದ್ದು. ಮತ್ತೆ ಈ ಎಲ್ಲ ಗೊಂದಲದ ಕೇಂದ್ರಬಿಂದು ಯಾರು ಗೊತ್ತಾ? ಅರ್ಜುನ. ಆಗ ಆಗ್ತಾ ಇದ್ದಿದ್ದೇನು ಅಂದ್ರೆ, ಒಂದ್ ಕಡೆ ಯಾರಿಂದಲೂ ತಡೆಯೋಕ್ಕಾಗದ ಭೀಷ್ಮ ಪಿತಾಮಹ, ಅವರು ಪಾಂಡವರ ಸೈನ್ಯವನ್ನು ಧ್ವಂಸ ಮಾಡ್ತಾ ಇದ್ರು. ಇನ್ನೊಂದು ಕಡೆ ಅವ್ರ ಎದುರು ನಿಂತಿದ್ದ ಅರ್ಜುನ ತನ್ನ ಭಾವನೆಗಳಿಂದ ಸಂಪೂರ್ಣವಾಗಿ ಕುಸಿದೋಗಿದ್ದ. ಅವನಿಗೆ ಎದುರಿಗೆ ಶತ್ರು ಕಾಣ್ತಿರ್ಲಿಲ್ಲ. ಅವನಿಗೆ ಕಾಣ್ತಾ ಇದ್ದಿದ್ದು ಅವನ ತಾತ, ಅವನಿಗೆ ಬಿಲ್ಲು ಹಿಡಿಯೋದನ್ನೇ ಕಲಿಸ್ಕೊಟ್ಟ ಗುರು. ಯೋಚನೆ ಮಾಡಿ, ನಾನು ಅವರ ಮೇಲೆ ಹೇಗೆ ಬಾಣ ಹೂಡ್ಲಿ ಅಂತ ಅವನ ಮನಸ್ಸು ಕೊರಗುತ್ತಿತ್ತು. ಆ ಪ್ರೀತಿ, ಆ ಗೌರವ ಅವನನ್ನ ಹೋರಾಟ ಮಾಡದ ಹಾಗೆ ಕಟ್ಟಿಹಾಕಿತ್ತು. ಅರ್ಜುನ ಹೀಗೆ ಹಿಂಜರಿಯುತ್ತಿದ್ದರಿಂದ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿತ್ತು. ಭೀಷ್ಮರ ದಾಳಿ ಪಾಂಡವರನ್ನು ಖಚಿತ ಸೋಲಿನತ್ತ ತಳ್ತಾ ಇತ್ತು. ಅದು ಕೇವಲ ಸಮಯದ ಪ್ರಶ್ನೆಯಾಗಿತ್ತು. ಇದೆಲ್ಲವನ್ನೂ ಕೃಷ್ಣ ನೋಡ್ತಿದ್ದ. ತನ್ನ ಸ್ನೇಹಿತನ ಸಂಕಟ, ತನ್ನ ಸೈನ್ಯದ ವಿನಾಶ. ಮತ್ತು ಇಲ್ಲೇ ಕಥೆ ಒಂದು ರೋಚಕ ತಿರುವು ಪಡೆಯುತ್ತೆ. ಈ ಒಂದು ಕ್ಷಣ ಯುದ್ಧದ ಗತಿಯನ್ನಷ್ಟೇ ಅಲ್ಲ, ಬಹುಶಃ ಇಡೀ ಮಹಾಕಾವ್ಯದ ದಿಕ್ಕನ್ನೇ ಬದಲಾಯಿಸಿತು. ಅದೇ ಕ್ರೋಧದ ಚಕ್ರ. ರಥದಲ್ಲಿ ಕುಳಿತು ಇದೆಲ್ಲವನ್ನೂ ನೋಡುತ್ತಿದ್ದ ಕೃಷ್ಣನ ಸಹನೆ ಕಟ್ಟೆ ಒಡೆಯಿತು. ಅವನು ತನ್ನ ಸೈನ್ಯ ನಾಶವಾಗುವುದನ್ನು, ತನ್ನ ಪ್ರಾಣಸ್ನೇಹಿತ ದಿಕ್ಕು ತೋಚದೆ ನಿಂತಿರುವುದನ್ನು ನೋಡಿದ. ಆ ಕ್ಷಣ ಅವನು ಒಂದು ನಿರ್ಧಾರ ತೆಗೆದುಕೊಂಡ. ಆ ಕ್ಷಣದಲ್ಲಿ ಅವನು ಕೇವಲ ಸಾರಥಿಯಾಗಿರಲಿಲ್ಲ, ಅವನು ಧರ್ಮ ಸಂಸ್ಥಾಪಕ. ಮತ್ತು ಆ ಮಹತ್ತರವಾದ ಧರ್ಮವನ್ನು ರಕ್ಷಿಸಲು ಅವನು ತನ್ನ ವೈಯಕ್ತಿಕ ನಿಯಮವನ್ನು ಮುರಿಯಲು ಸಿದ್ಧನಾದ. ಹಾಗಾದ್ರೆ ಅವನೇನ್ ಮಾಡ್ದ? ರಥದಿಂದ ಕೆಳಗೆ ಧುಮುಕಿದ. ಕೆಳಗೆ ಬಿದ್ದಿದ್ದ ರಥದ ಚಕ್ರವನ್ನೇ ಆಯುಧವನ್ನಾಗಿ ಎತ್ಕೊಂಡು ಕ್ರೋಧದಿಂದ ನೇರವಾಗಿ ಭೀಷ್ಮರ ಕಡೆಗೆ ನುಗ್ಗಿದ. ಆ ದೃಶ್ಯ ಹೇಗಿರ್ಬೇಕಾ? ಒಂದು ಕ್ಷಣ ಇಡೀ ಯುದ್ಧಭೂಮಿಯೇ ಸ್ತಬ್ಧವಾಗೋಯ್ತು. ಸರಿ, ಒಂದು ನಿಮಿಷ. ಅವನು ತನ್ನ ಪ್ರತಿಜ್ಞೆ ಮುರಿದ. ಆದರೆ ಯಾಕೆ? ಇಲ್ಲೇ ನೋಡಿ ಕಥೆ ಕೇವಲ ಕ್ರಿಯೆಯಿಂದ ತತ್ವಶಾಸ್ತ್ರದ ಕಡೆಗೆ ಸಾಗೋದು. ಯಾಕಂದ್ರೆ ಇದರ ಹಿಂದಿನ ನಿಜವಾದ ಕಾರಣ ಅದೇ ಈ ಕಥೆಯ ಅತಿ ದೊಡ್ಡ ಟ್ವಿಸ್ಟ್. ಇದೆಲ್ಲವೂ ಒಂದೇ ಪದದ ಸುತ್ತ ಸುತ್ತುತ್ತೆ: ಧರ್ಮ. ಅಂದ್ರೆ ವಿಶ್ವದ ಕ್ರಮ, ನ್ಯಾಯದ ದಾರಿ. ಕೃಷ್ಣನಿಗೆ ಆ ಧರ್ಮವನ್ನು ಎತ್ತಿ ಹಿಡಿಯೋದು ಅವನ ವೈಯಕ್ತಿಕ ಪ್ರತಿಜ್ಞೆಗಿಂತ ಎಷ್ಟೋ ದೊಡ್ಡದಾಗಿತ್ತು. ಆದ್ರೆ ನಿಲ್ಲಿ, ಕಥೆ ಇಷ್ಟಕ್ಕೆ ಮುಗಿಯಲ್ಲ. ಇದರಲ್ಲಿ ಇನ್ನೊಂದು ಆಳವಾದ ಪದರವಿದೆ ನೋಡಿ. ಆ ಯುದ್ಧಭೂಮಿಯಲ್ಲಿ ಪ್ರತಿಜ್ಞೆಗೆ ಬದ್ಧನಾಗಿದ್ದು ಕೃಷ್ಣ ಒಬ್ನೇ ಅಲ್ಲ, ಭೀಷ್ಮರೂ ಕೂಡ ಒಂದು ಪ್ರತಿಜ್ಞೆ ಮಾಡಿದ್ರು. ಏನದು ಅಂತೀರಾ? ಇದನ್ನ ಕೇಳಿ. ಅವರು ಶಪಥ ಮಾಡಿದ್ರು, ನಾನು ಎಷ್ಟು ಉಗ್ರವಾಗಿ ಹೋರಾಡ್ತೇನೆಂದ್ರೆ ಸ್ವತಃ ಶ್ರೀಕೃಷ್ಣನೇ ತನ್ನ ಭಕ್ತನನ್ನು ರಕ್ಷಿಸಲು ನನ್ನ ವಿರುದ್ಧ ಆಯುಧ ಎತ್ತಬೇಕಾಗಿ ಬರುತ್ತೆ. ವಾವ್! ಯೋಚನೆ ಮಾಡಿ, ಭೀಷ್ಮ ಎಂತಹ ಮಹಾನ್ ಭಕ್ತ ಅಂದ್ರೆ ಅವನ ಅಂತಿಮ ಆಸೆ ಇದ್ದಿದ್ದೇ ಭಗವಂತನ ಕೈಯಲ್ಲಿ ಮೋಕ್ಷ ಪಡೆಯೋದು. ಅದು ಆಗ್ಬೇಕಂದ್ರೆ ಕೃಷ್ಣ ತನ್ನ ಪ್ರತಿಜ್ಞೆ ಮುರಿಲೇಬೇಕಿತ್ತು. ಇದು ಅವರ ಭಕ್ತಿಯ ಪರಾಕಾಷ್ಠೆ. ಹಾಗಾಗಿ ಕೃಷ್ಣನ ಮುರಿದ ಪ್ರತಿಜ್ಞೆ ಒಂದು ಸೋಲಿನ ಸಂಕೇತವಾಗಿರಲಿಲ್ಲ, ಅದು ಒಂದು ಅಪಾರವಾದ ಪ್ರೀತಿಯ ಕ್ರಿಯೆಯಾಗಿತ್ತು. ಅವನು ಅರ್ಜುನನನ್ನಷ್ಟೇ ರಕ್ಷಿಸುತ್ತಿರಲಿಲ್ಲ, ತನ್ನ ಶ್ರೇಷ್ಠ ಭಕ್ತನ ಆಳವಾದ ಪ್ರತಿಜ್ಞೆಯನ್ನು ಗೌರವಿಸುತ್ತಿದ್ದ. ಭೀಷ್ಮನ ಪ್ರತಿಜ್ಞೆಯನ್ನು ಪೂರೈಸಲು ಅವನು ತನ್ನ ಪ್ರತಿಜ್ಞೆಯನ್ನು ಮುರಿದ. ಹಾಗಾದ್ರೆ ಮುಂದೇನಾಯ್ತು? ಕೃಷ್ಣನ್ ನುಗ್ಗಿದ ಮೇಲೆ ಯುದ್ಧಭೂಮಿಯಲ್ಲಿ ಎಲ್ಲವೂ ಹೇಗೆ ಬದಲಾಯಿತು? ಕಥೆಯ ನಂತರದ ಭಾಗವನ್ನು ನೋಡೋಣ. ತನ್ನ ಪ್ರಭು ಆಯುಧ ಹಿಡಿದು ತನ್ನ ಕಡೆಗೆ ಬರುವುದನ್ನು ನೋಡಿದ ತಕ್ಷಣ ಭೀಷ್ಮರು ತಮ್ಮ ಬಿಲ್ಲು ಬಾಣಗಳನ್ನು ಕೆಳಗಿಟ್ಟರು. ಅವರ ಜೀವನದ ಅತಿದೊಡ್ಡ ಆಸೆ ಆ ಕ್ಷಣದಲ್ಲಿ ಈಡೇರಿತು. ಅದು
ಸೋಲಿನ ಶರಣಾಗತಿಯಾಗಿರಲಿಲ್ಲ. ಅವರಿಗೆ ಅದು ಆಧ್ಯಾತ್ಮಿಕ ವಿಜಯವಾಗಿತ್ತು. ಹಾಗೆ ಒಂದೇ ಕ್ಷಣದಲ್ಲಿ ಎಲ್ಲವೂ ಬದಲಾಗಿ ಹೋಯಿತು. ಭೀಷ್ಮರು ಸಂತೋಷದಿಂದ ಶರಣಾದರು. ಯುದ್ಧದ ಇಡೀ ಗತಿಯೇ ಬದಲಾಯಿತು. ಮತ್ತು ಈ ಅದ್ಭುತ ದೃಶ್ಯವನ್ನು ನೋಡಿದ ಅರ್ಜುನ ತನ್ನ ಗೊಂದಲದಿಂದ ಹೊರಬಂದ. ಪಾಂಡವರ ವಿಜಯದ ದಾರಿ ಈಗ ಸ್ಪಷ್ಟವಾಗಿತ್ತು. ಅರ್ಜುನನು ಕೃಷ್ಣನ ಬಳಿ ಬಂದು, ನನ್ನನ್ನು ಕ್ಷಮಿಸು ಪ್ರಭು, ಯುದ್ಧ ಇನ್ನೂ ಮುಗಿದಿಲ್ಲ, ನಾನು ನನ್ನ ಕರ್ತವ್ಯವನ್ನು ಮಾಡುತ್ತೇನೆ ಎಂದ. ಧರ್ಮಕ್ಕಾಗಿ ಮತ್ತು ತನ್ನ ಭಕ್ತರಿಗಾಗಿ ಕೃಷ್ಣ ತನ್ನ ಪವಿತ್ರ ಪ್ರತಿಜ್ಞೆಯನ್ನೇ ಮುರಿಯಲು ಸಿದ್ಧನಾಗಿದ್ದನ್ನು ನೋಡಿದಾಗ ಅರ್ಜುನನಿಗೆ ತನ್ನ ನಿಜವಾದ ಕರ್ತವ್ಯದ ಅರಿವಾಯಿತು. ಕೊನೆಗೆ ಇದು ನಮ್ಮನ್ನೊಂದು ಅದ್ಭುತವಾದ ಪ್ರಶ್ನೆ ಮುಂದೆ ನಿಲ್ಲಿಸುತ್ತೆ ಅಲ್ವಾ? ಕರ್ತವ್ಯಗಳ ಈ ಯುದ್ಧದಲ್ಲಿ ನಿಜವಾಗಿ ಯಾರ ಪ್ರತಿಜ್ಞೆ ಉಳಿಯಿತು? ಧರ್ಮವನ್ನು ಎತ್ತಿ ಹಿಡಿಯಲು ತನ್ನ ಮಾತನ್ನು ಮುರಿದ ಕೃಷ್ಣನದ್ದೇ, ಅಥವಾ ತನ್ನ ಭಕ್ತಿಯಿಂದ ದೇವರ ಮಾತನ್ನೇ ಮುರಿಯುವಂತೆ ಮಾಡಿದ ಭೀಷ್ಮನದ್ದೇ? ಬಹುಶಃ ಕೆಲವು ಪ್ರತಿಜ್ಞೆಗಳು ಮುರಿಯಲ್ಪಡುವುದಕ್ಕಾಗಿಯೇ ಮಾಡಲ್ಪಟ್ಟಿರ್ತವೆ, ಒಂದು ಉನ್ನತವಾದ ಧರ್ಮವನ್ನು ಪಾಲಿಸಲು.